ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದೇನಪ್ಪ ಇದು ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಇವಳು ಬಸ್ಸಲ್ಲಿ ಹೋಗ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರ. ನಾನು ಇವತ್ತು ನಮ್ಮ ಅಮ್ಮವ್ರ ಊರಿಗೆ ಹೋಗ್ತಾ ಇದ್ದೀನಿ. ಕಾರಣ ನಮ್ಮ ಅಮ್ಮ ಅವರು ಹಬ್ಬ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಬೆಂಗಳೂರಲ್ಲಿ ಬಸ್ ಹತ್ತಿದ್ರೆ ಮಧುಗಿರಿಯಲ್ಲಿ ಇಳಿಬೇಕು ಈ ಮಗುನ ಎತ್ಕೊಂಡು, ಅದು ಲಗೇಜ್ ತಗೊಂಡು. ಆಮೇಲೆ ಮಧುಗಿರಿಯಿಂದ ಮತ್ತೆ ಪಾವಗಡಕ್ಕೆ ಒಂದು ಬಸ್ ಕ್ಯಾಚ್ ಮಾಡಬೇಕು. ಈಗ ನೋಡ್ತಾ ಇದ್ದೀರಲ್ಲ, ನಾನು ಮಧುಗಿರಿಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಮತ್ತೆ ಪಾವಗಡ ಬಸ್ ಕ್ಯಾಚ್ ಮಾಡ್ಬೇಕು. ಅಲ್ಲಿ ಒಂದು ಅರ್ಧ ಗಂಟೆ ಕಾದಿದ್ದೀನಿ, ಬಸ್ಗಳೇ ಸಿಗೋದಿಲ್ಲ ಫ್ರೆಂಡ್ಸ್. ಮಧುಗಿರಿ ಬಂದೋ ನಾವು, ನೋಡಿದ್ರ ಮಧುಗಿರಿ ಬಸ್ ಸ್ಟ್ಯಾಂಡು. ಅಲ್ಲಿ ಬಸ್ ಬಂತು, ಬಸ್ ಹತ್ತದೋ, ಸೀಟ್ ಸಿಕ್ತು, ಹೆಂಗೋ ಸೀಟ್ ಸಿಕ್ತು, ಹೊಂಟ್ವಿ. ಪಾವಗಡಕ್ಕೆ ಬಂದಿದ್ದೀನಿ. ನೀವೇ ನೋಡ್ತಾ ಇದ್ದೀರಾ, ಪಾವಗಡ ಬಸ್ ಸ್ಟಾಪು. KSRTC ಪ್ರೈವೇಟ್ ಬಸ್ ಎರಡು ಒಂದರಲ್ಲೇ. ಇಲ್ಲಿ ನಮ್ಮ ಅಕ್ಕ ನನ್ನ ಪಿಕ್ ಮಾಡೋಕ್ಕೆ ಬಂದಿದ್ಲು. ನಮ್ಮ ಅಕ್ಕ ನೋಡಿದ್ರಲ್ಲ, ನಮ್ಮದು ಒಂಚೂರು ರೇಷನ್ ಅಂಗಡಿ ಇದೆ ನಮ್ಮ ಅಮ್ಮವ್ರದ್ದು. ಅದಕ್ಕೆ ರೇಷನ್ ತಗೊಂಡ್ವಿ. ನಮ್ಮ ಅಕ್ಕ ರೇಷನ್ ತಗೊಂಡ್ಲು, ನನ್ನನ್ನು ಪಿಕ್ ಮಾಡಿಕೊಂಡು ಊರಿಗೆ ಹೊಂಟ್ವಿ. ನೀವಿವಾಗ ನೋಡ್ತಾ ಇದ್ದೀರಲ್ಲ, ನನ್ನ ಮಗನ್ನ ಪಾಪ ಸೆಂಟ್ರಲ್ಲಿ ಸಿಗಾಕೊಂಬಿಟ್ಟಿದ್ದಾನೆ. ನಾನು ಬೇರೆ ಮಂಡಕ್ಕಿ ಕಡಲೆಪುರಿ ಚೀಲ ಇಟ್ಕೊಂಡಿದ್ದೀನಿ ಅಂಗಡಿಗೆ. ಇದು ನಮ್ಮೂರು ಹೋಗೋ ದಾರಿ. ಊರಿಗೆ ಹೋಗೋ ದಾರಿಯಲ್ಲಿ ಒಂದು 2-3 ಕೋಳಿ ಫಾರ್ಮ್ ಸಿಗುತ್ತೆ. ಆದರೆ ನಮ್ಮೂರಲ್ಲಿ ಒಬ್ಬರು ಒಂದು ಕೋಳಿ ಸಾಕಿಲ್ಲ ಫ್ರೆಂಡ್ಸ್. ನೀವು ನಂಬ್ತಿರೋ ಇಲ್ವೋ, ನಾನು ಊರೆಲ್ಲ ತಿರುಗಾಡಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ನಾನು ನಿಜನೇ ಹೇಳ್ತಾ ಇದ್ದೀನಿ, ಕೋಳಿ ಸಾಕಿಲ್ಲ ಯಾರು. ಅಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ನಮ್ಮೂರು ಬೆಟ್ಟ. ಇಲ್ಲಿ ನಮ್ಮಮ್ಮ ಕುಂತಿದ್ದಾರೆ ನೋಡಿ, ಒಂದೇ ಒಂದು ಮೇಕೆ ಮರಿನ ಬಿಟ್ಕೊಂಡು ಮೇಯಿಸ್ಕೊಂಡು. ಆಮೇಲೆ ಇಲ್ಲಿ ರಾಗಿ ಹೊಲ ಕಾಣಿಸ್ತಿದೆಯಲ್ಲ, ಅದು ನಮ್ಮದೇ. ಇವಾಗ ತಾನೇ ಪಾವಗಡ ಬಂದಿದ್ದೀನಿ. ನಿಮಗೆಲ್ಲ ನಮ್ಮ ಅಮ್ಮನ ಮನೆ ಅಂದರೆ ನನ್ನ ತವರ ಮನೆನ ತೋರಿಸ್ತೀನಿ ಬನ್ನಿ. ಎರಡು ಕೋತಿಗಳು. ಹಾಯ್ ಮಾಡು ಬಂಗಾರಿ, ಹಾಯ್ ಅನ್ನ, ಹಾಯ್ ಅನ್ನ, ಹಾಯ್ ಅನ್ನ. ಬಾ. ಈಗ ಇಲ್ಲೊಂದೈತೆ ಕೋತಿ ಮರಿ. ಏನ ಮಾತಾಡು, ಏನು ಏನಮ್ಮ? ಅಪ್ಪ ಹೋಯ್ತು. ಏಯ್ ಕಣ್ಣೆಲ್ಲೈತಮ್ಮ ಹಿಂದೆ? ಮೂಗೆಲ್ಲಿ ಮೂಗೆಲ್ಲಿ ಮೂಗು? ನೀನು ಮಾತಾಡಕ್ಕ ನಾನಿವಾಗ ನಮ್ಮ ತವ್ರ ಮನೇನ ಹೋಮ್ ಟೂರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಪಾವಗಡೆಯಿಂದ ಒಂದು 9 ಕಿಲೋಮೀಟ್ರ್ ಬಂದರೆ ನಮ್ಮೂರು BN ಬೆಟ್ಟ ಅಂತ. BN ಬೆಟ್ಟ ಅಂದರೆ ಬಂಗಾರ ನಾಯಕನ ಬೆಟ್ಟ ಅಂತ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಅರಳಿ ಮರ. ತುಂಬ ಹಳೇದು, 100 ವರ್ಷದ ಮೇಲೇ ಇದೆ, ತುಂಬ ಹಳೇದು. ಇದು ಮೇನ್ ರೋಡು ಫ್ರೆಂಡ್ಸ್, ಇದು ಮೇನ್ ರೋಡು ಆಯಿತಾ. ಈ ಕಡೆಯಿಂದ ಬಂದರೆ ಪಾವಗಡ, ಈ ಕಡೆಯಿಂದ ಬಂದರೆ ವೀರ್ಲಗೊಂದಿ. ನಾನು ಊರಿಂದ ಬಂದಿದ್ದೀನಿ, ಮಲ್ಕೊಂಡು ಈಗ ಎದ್ದಿದ್ದೀನಿ, ವೀಡಿಯೋ ಮಾಡ್ತಾಯಿದ್ದೀನಿ. ಚೆನ್ನಾಗಿ ರೆಡಿ, ಮುಖನೂ ತೊಳ್ಕೊಂಡಿಲ್ಲ, ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ, ಬೇಜಾರು ಮಾಡ್ಕೊಬೇಡ್ರಿ ಆಯಿತಾ. ಇಲ್ಲಿಂದ ಇಳಿದ್ಬಿಟ್ಟು ಹಿಂಗೆ ನಮ್ಮ ಮನೆ, ಇದೇ ನಮ್ಮ ಮನೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ನಮ್ಮ ಮನೆ, ಇದು ನಮ್ಮ ದೊಡ್ಡಪ್ಪರ ಮನೆ. ಈಗ ರೀಸೆಂಟಾಗಿ ಒಂದು ಮೇಕೆ ಮರಿ ತೊಗೊಂಡಿದ್ದಾರೆ. ಊರಲ್ಲಿ 2 ಅಂಗಡಿಗಳಿದ್ದಾವೆ. ಅದರಲ್ಲಿ ಮೊದಲಿಂದನೂ ಇವರಲ್ಲಿ ನಮ್ಮ ಅಮ್ಮ ಅವರೇ ಸ್ಟಾರ್ಟ್ ಮಾಡಿದ್ದು, ನಮ್ಮ ಅಮ್ಮನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಮ್ಮ ದೊಡ್ಡಮ್ಮ. ಆಮೇಲೆ ನಮ್ಮ ದೊಡ್ಡಮ್ಮ ನಮ್ಮ ಅಮ್ಮಂಗೋಸ್ಕರ ಬಿಟ್ಕೊಟ್ರು ಅಂತ ಕೇಳ್ಪಟ್ಟೆ. ಐ ಥಿಂಕ್ ನಮ್ಮ ದೊಡ್ಡಮ್ಮ ತುಂಬ ಒಳ್ಳೆಯವರು. ಇದು ನಮ್ಮಮ್ಮ ಅಂಗಡಿ ಮನೆ, ನಮ್ಮದು ಅಂಗಡಿ ಮನೆ ಇದು. ಫ್ರಿಜ್ ಇದೆ, ಮೇಯ್ನು ಜ್ಯೂಸು ಮತ್ತು ಹಾಲು, ಮೊಸರು, ತರಕಾರಿ, ಮನೆಗೆ ಬೇಕಾಗಿರೋವೆಲ್ಲ ಇಲ್ಲೇ ಇಟ್ಕೋತಾರೆ. ಉಪ್ಪು, ಕಲ್ಲುಪ್ಪು, ಪುಡಿ ಉಪ್ಪು, ಹಿಟ್ಟು, ಸೋಪು, ಒಂದು ದೇವ್ರ ಫೋಟೋ ಇದೆ. ಕಾಣಿಸ್ತಾ ಇದೆಯಲ್ಲ ಏನೇನಿದೆ ಅಂತ. ಚಿಕ್ಕ ಅಂಗಡಿನೇ, ತುಂಬ ಚಿಕ್ಕೂರು. ನಮ್ಮೂರಲ್ಲಿ ಏನು ತುಂಬ ಸಾವಿರ ಮನೆಗಳಿಲ್ಲ, ಇರೋದೇ ಒಂದು 70ರಿಂದ 100 ಮನೆಯೂ ಇದ್ದಾವೋ ಇಲ್ವೋ, ಒಂದು 70 ಮನೆ ಅಂದ್ಕೊಳ್ಳಿ, ಅಷ್ಟೇ ನಮ್ಮೂರಿರೋದು. ಮೊದಲನೇದಾಗಿ ನಮ್ಮ ಮನೆ ಸುತ್ತಮುತ್ತ ಇರೋ ಅಂಥ ವಾತಾವರಣನ ತೋರಿಸ್ಬಿಡ್ತೀನಿ, ನೋಡಿಬಿಡಿ.
ಹೂವಿನ ಗಿಡ ಹಾಕಿದ್ದಾಳೆ ನಮ್ಮ ಅಕ್ಕ. ಅವೇನು ಇನ್ನೂ ಬಿಟ್ಟಿಲ್ಲ. ಗಣಪತಿ ಮೇಯ್ನು ನಿಮ್ಗೊಂದು ತೋರಿಸ್ಬೇಕು. ನಮ್ಮ ಅಪ್ಪಾಜಿದು ಮಂಚ. ಎಂಟ್ರಾಗಿದ ತಕ್ಷಣ 3 ಡೋರು ಏಕ ಕಾಣಿಸ್ತಾವ್ರಿ ನೋಡಿ. ಹೀರೋಯಿನ್ ಥರ ಇಲ್ಲ ಅದು ಫೋಟೋ. ಇವಾಗ ಹೆಂಗಿದ್ದೀನಿ ಗೊತ್ತಾ? ಹೆಂಗಿದ್ದೀನಿ. ಇವರು ನಮ್ಮ ಸೋದರ ಮಾವನ ಮಗ, ಅವ್ರ ಹೆಂಡ್ತಿ, ಗಂಡ ಹೆಂಡ್ತಿ ಇವರಿಬ್ರು. ನಮಗೆ ಗೊತ್ತಿರೋರೊಬ್ಬರು ಕ್ಯಾಲೆಂಡರ್ ಮಾಡಿಕೊಟ್ಟಿದ್ದಾರೆ ಆ ಥರ. ಈ ಮೇ ಮಂತ್ ಇದೆಯಲ್ಲ ಒಂಥರ ಎಮೋಷ್ನಲ್ಲು ಎಲ್ಲನೂ. ನಮ್ಮ ಅಪ್ಪಾಜಿ ತೀರೋಗಿದ್ದು ಮೇ ತಿಂಗಳಲ್ಲೇನೆ. ನಂದು ನಮ್ಮ ಮನೆಯವ್ರದ್ದು ಬರ್ತಡೇ ಇರೋದು ಮೇ ತಿಂಗಳಲ್ಲೇನೆ, ಇಬ್ರದ್ದು. ಇವನು ನಮ್ಮ ಅಕ್ಕನ ಮಗ. ಹಾಲಲ್ಲಿ ಇದೊಂದು ಮಷಿನ್ ಇದೆ. ಏನು ಒಲಿಯಲ್ಲ ಅವಳು. ಏನಾದರೂ ಮನೇಲೇ ಆಲ್ಟ್ರೇಷನ್ ಮಾಡ್ಕೋತಾಳೆ ಬೇಕಾದರೆ. ಏನಾದರೂ ಅರ್ಧೋಗಿರೋದು ಇದ್ದರೆ ಹೊಲ್ಕೋತಾಳಷ್ಟೆ. ಆಮೇಲೆ ಹಿಂಗೆ ಒಳಗಡೆ ಹೋದರೆ ಇದೊಂದು ಸುಮ್ಮನೆ ಗ್ಯಾಪ್ ಆಗಿದೆ. ಇಲ್ಲೇ ಮಲ್ಗೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಇದು ಒಂದು ರೂಮಲ್ಲಿ ಇಲ್ಲಿ ನೋಡಿ ಹೆಂಗಿದೆ ಈ ರೂಮು. ಇದೆಲ್ಲ ಭತ್ತ ಇಲ್ಲ, ಅಕ್ಕಿ ಮಾಡಿಸಿ ಇಟ್ಕೊಂಡಿದ್ದಾರೆ ಅವಾಗಲೇ, ಮಿಷಿನ್ಗೆ ಹಾಕ್ಸಿದ್ದಾರೆ. ರಾಗಿನೂ ಅಕ್ಕಿ, ರಾಗಿನೂ ಬೆಳೀತಾರೆ, ಅಕ್ಕಿನೂ ಬೆಳೀತಾರೆ ನಮ್ಮಮ್ಮ. ಕಡಲೆಕಾಯಿನೂ ಬೆಳೀತಾರೆ. ಅಡುಗೆ ಮನೆ ಫಸ್ಟ್ಗೆ ಇದು ಏಕ ಇತ್ತು. ಅಂದರೆ ಇದು ಗೋಡೆ ಇರಲಿಲ್ಲ, ಇದಕ್ಕೆ ಗೋಡೆ ಇರಲಿಲ್ಲ. ಈ ಗೋಡೆ ಇರಲಿಲ್ಲ ಮೊದಲು. ಆಮೇಲೆ ಇಲ್ಲಿ ಓಪನ್ ಮಾಡಿಸಿದ್ರು, ಬಾಗಿಲು ಇವೆರಡು ಇಟ್ಬಿಟ್ಟು ಇದು ಗೋಡೆ ಹಾಕಿ ಅದು ರೂಮ್ ಥರ ಮಾಡಿದ್ರು. ಈ ಬಾಗಿಲು ಇರಲಿಲ್ಲ, ಇಲ್ಲಿತ್ತು ಬಾಗಿಲು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಕ್ರ್ಯಾಕ್ ಥರ ಇಲ್ಲಿತ್ತು ಬಾಗಿಲು. ಇದನ್ನು ಕ್ಲೋಸ್ ಮಾಡಿಸಿ ನಮ್ಮಮ್ಮವರು ಇಲ್ಲಿ ಓಪನ್ ಮಾಡಿಸಿದ್ರು. ದೇವರು ನೋಡಿ ಎಷ್ಟು ಪಾತ್ರೆಗಳಿದ್ದಾವೆ. ಇನ್ನೂ ಅದ್ರೊಳಗಡೆನೂ ಇದ್ದಾವೆ, ಅದ್ರೊಳಗಡೆ ಇದ್ದಾವೆ, ಮತ್ತು ಅಲ್ಲಿದ್ದಾವೆ, ಅದ್ರೊಳಗೆ ಕಟ್ಟಿಟ್ಬಿಟ್ಟಿದ್ದಾರೆ ನೋಡಿ, ಅಲ್ಲಿದ್ದಾವೆ. ಓಕೆನಾ? ನೋಡಿ, ನಮ್ಮ ಮನೆಯಿಂದ ಆಚೆ ಬಂದರೆ ನಮ್ಮ ಮನೆ ಎದುರುಗಡೆನೇ ಈ ಥರ ಇರುತ್ತೆ. ನೈಟ್ ಆದರೆ ಫುಲ್ಲು ಕತ್ಲೆ, ಫುಲ್ಲು ಬೀದಿ ಕಂಬಗಳು ಇರೋದಿಲ್ಲ, ಬೀದಿ ಲೈಟ್ ಇಲ್ಲ, ಏನಿಲ್ಲ. ನೋಡಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಇದೆ ನಮ್ಮೂರು. ಅನಾವರಣ ಮಾಡಿಲ್ಲ ಇನ್ನು. ಇವರು ಬಂದ್ಬಿಟ್ಟು ವಾಲ್ಮೀಕಿ ಶ್ರೀಗಳು, ಇವ್ರು ಬಂದ್ಬಿಟ್ಟು ಅಂಬೇಡ್ಕರ್. ಕಾಣಿಸ್ತಿದೆಯಾ ನಮ್ಮೂರು? ಓಕೆ, ಚಿಕ್ಕ ಊರು ಇದೆ. ಊರು ಒಳಗಡೆ ಹೋಗೋದಕ್ಕೆ ಇದೇ ದಾರಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಮನೆಯೇ ನಮ್ಮ ದೊಡ್ಡಮ್ಮ, ನಮ್ಮಮ್ಮ ಅವ್ರ ಅಕ್ಕ ತಂಗಿನ ಇಬ್ಬರನ್ನೂ ಒಂದೇ ಊರಿಗೆ ಕೊಟ್ಟಿದ್ದಾರೆ ನಮ್ಮ ಅಜ್ಜಿ. ನಮ್ಮಮ್ಮ ಹಾಯ್ ಮಾಡಿ ಹಾಯ್. ಇರಿ ಬ್ಲ್ಯಾಕ್. ಇದು ನಮ್ಮ ಅಕ್ಕ, ಆಯಿತಾ? ಹಾಯ್ ಮಾಡಮ್ಮ. ಹಾಯ್. ಆಮೇಲೆ ಅಲ್ಲಿ ಇಳಿದ್ಬಿಟ್ಟು ನಮ್ಮ ಅಮ್ಮನ ಮಾತಾಡ್ಸ್ಕೊಂಡು ಊರೊಳಗೆ ಹೋಗ್ಬಿಟ್ಟು ಒಂಚೂರು ಊಟ ಮಾಡಿಕೊಂಡು ನಮ್ಮ ಪಾಪಗೆ ಒಂಚೂರು ಊಟ ತಿನ್ನಿಸಿ ಮತ್ತೆ ಹೊಲದ ತಕ್ಕ ಬಂದೆ. ಬರೋ ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮ ನಮ್ಮಮ್ಮ ಕೆಲಸ ಮಾಡ್ತಾಯಿದ್ರು. ಹೆಲ್ಪ್ ಮಾಡೋಣ ಅಂತ ನಮ್ಮಮ್ಮನ ಕೈಗೆ ಫೋನ್ ಕೊಟ್ಬಿಟ್ಟು ಹೋದೆ. ನಾನೇನು ಸುಸ್ತಾಗ್ಬಿಟ್ಟೆ. ನಮ್ಮ ದೊಡ್ಡಮ್ಮ ಎಷ್ಟು ಎನರ್ಜೆಟಿಕ್ಕಾಗಿ ಕೆಲಸ ಮಾಡ್ತಾಯಿದ್ದಾರೆ ನೋಡಿ. ಆಮೇಲೆ ನಮ್ಮ ದೊಡ್ಡಮ್ಮ ನಮ್ಮಮ್ಮ ಮಾತಾಡ್ತಾಯಿದ್ರು. ನಾನೊಂದು ಸ್ವಲ್ಪ ವಿಚಾರಗಳ ಕೇಳಿ ತಿಳ್ಕೊಂಡೆ, ಎಷ್ಟು ಕಷ್ಟಪಟ್ಟಿದ್ರು. ನಮ್ಮ ದೊಡ್ಡಮ್ಮನು ನಮ್ಮಮ್ಮನು ಒಂದೇ ಊರಿಗೆ ಮದುವೆ ಮಾಡಿಕೊಟ್ಟವ್ರೆ ನಮ್ಮ ಅಜ್ಜಿ. ಇನ್ನೊಂದು ವಿಷಯ ಗೊತ್ತಾ, ಇಬ್ಬರನ್ನೂ ಒಂದೇ ದಿನ ಮದುವೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಕೇಳಿದೆ. ಅವರು ಹೊಸ್ದಾಗಿ ಮದುವೆ ಆಗಿ ಬಂದಾಗ ಹೆಂಗಿತ್ತು ಈ ಊರು ಅಂತ ಎಲ್ಲ ಹೇಳಿದ್ರು. ಚೂರು ಕರೆಂಟೇ ಇರಲಿಲ್ವಂತೆ ಅವಾಗೆಲ್ಲ. ಆಮೇಲೆ ಯಾರಿಗೆ ಮೇನ್ ಕನ್ನಡನೇ ಬರ್ತಾ ಇರಲಿಲ್ವಂತೆ. ನಮ್ಮ ದೊಡ್ಡಮ್ಮನೇ ಅಂತೆ ಫಸ್ಟ್ ಕನ್ನಡ ಮಾತಾಡಿದ್ದು ನಮ್ಮೂರಲ್ಲಿ. ಅವರು ಹೊಸ್ದಾಗಿ ಮದುವೆ ಆಗಿ ಬಂದಾಗ ಎಷ್ಟು ಕಷ್ಟಪಟ್ಟಿದ್ದಾರೆ, ಆಮೇಲೆ ಹೆಂಗಿತ್ತು ಊರು, ಇವಾಗ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಎಲ್ಲ ಹೇಳಿದ್ರು. ಬಟ್ ಎಲ್ಲನೂ ಅಪ್ಲೋಡ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ವಿಡಿಯೋ ತುಂಬ ಲೆಂತ್ ಆಗುತ್ತೆ. ನಾಳೆ ಹಬ್ಬ ಮಾಡ್ತೀವಲ್ಲ ಅದೆಲ್ಲ ವಿಡಿಯೋ ಹಾಕ್ತೀನಿ ನಾಳೆ ವ್ಲಾಗಲ್ಲಿ. ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.